ನೀವಿನ್ನ ರೆಡಿ ಆಗಿಲ್ವಾ? ಹೋಗಿ ನೀಟಾಗಿ ಪಂಚೆ ಉಟ್ಕೊಂಡು ರೆಡಿ ಆಗಿ ಹೋಗಿ. ಯಾಕೆ? ಇವತ್ತು ನಿಮ್ಮಿಬ್ಬರ ಮೊದಲ ರಾತ್ರಿ ಅಲ್ವಾ? ಏನಂದೆ? ನಿಮ್ದು ಸಿಂಧುದು ಫಸ್ಟ್ ನೈಟ್. ಹೋಗಿ ರೆಡಿ ಆಗಿ. ಇಷ್ಟ ಇಲ್ಲ ನನಗೆ. ಇಷ್ಟ ಆಗ್ಲೇಬೇಕು. ಲಕ್ಕಿ, ಜೀವನದಲ್ಲಿ ಇಂಥ ದಿನ ಒಂದೇ ಸಲ ಬರೋದು. ಈ ಅವಕಾಶನ ಕಳ್ಕೋಬಾರ್ದು. ಇದು ನನಗೆ ಅವಕಾಶ ಅಲ್ಲ, ಅವಸಾನ. ನನ್ನ ಅವಸಾನನ ನೀನು ಇಷ್ಟಪಡ್ತೀಯಾ? ಹಾಗೆಲ್ಲ ಮಾತಾಡ್ಬೇಡಿ. ಈ ಮನೆ ವಾತಾವರಣ ನಿಮ್ಮಿಬ್ರು ಖುಷಿ ಮೇಲೆ ನಿಂತಿದೆ. ನೀವ್ ನಕ್ರೆ ಮನೆ ನಗತ್ತೆ, ನೀವ್ ಮೌನವಾಗಿದ್ರೆ ಮನೆನೇ ಕೊರಗತ್ತೆ. ಒಬ್ರಿಗೊಂದೊಂದು ಯೋಚನೆಗಳು, ಚಿಂತೆಗಳು ಎಲ್ಲ ಶುರುವಾಗತ್ತೆ. ಬೇರೆಯವ್ರಿಗೋಸ್ಕರ ಬಲಿ ಆಗ್ತಾನೆ ಬಂದಿದ್ದೀನಿ. ಒಬ್ಬ ಮನುಷ್ಯ ಎಷ್ಟು ಸಲ ಕತ್ತಿಗೆ ಕತ್ಕೊಡೋದು ಸಾಧ್ಯ ಹೇಳು? ಲಕ್ಕಿ, ಪ್ಲೀಸ್ ಮನ್ಸ್ ಹಾಳು ಮಾಡ್ಕೋಬೇಡಿ. ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹಗ್ಲೊತ್ತಲ್ಲಿ ಒಂದು ಕ್ಷಣ ಕಣ್ಮುಚ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಕೂತ್ಕೊಂಡ್ರು ಸಾಕು, ಕೆಟ್ಟ ಕನ್ಸುಗಳೇ ಬೀಳುತ್ತೆ. ಸ್ವಲ್ಪ ಓಪನ್ ಆಗಿ ಯೋಚನೆ ಮಾಡಿ. ಆಗ್ಬಾರ್ದೇನೋ ಆಗ್ತಿಲ್ಲ, ನಡಿಬಾರ್ದೇನೋ ನಡೀತಿಲ್ಲ. ಪ್ರಪಂಚದ ಬಾಗಿಲು ತೆಗೆದಾಗ ಯಾವ ದೃಷ್ಟಿಯಲ್ಲಿ ನೋಡ್ತೀವೋ ಹಾಗೆ ಕಾಣುತ್ತೆ. ನನಗೆ ಹೇಗೆ ನೋಡಕ್ ಇಷ್ಟ ಇಲ್ಲ. ನನ್ನ ಪ್ರಪಂಚದ ಬಾಗಿಲು ತೆಗೆದಾಗ ಅಲ್ಲಿ ನಾನು ಇಷ್ಟಪಟ್ಟಿರೋರ್ನ ನೋಡ್ಬೇಕು, ಅಲ್ಲಿ ನಾನು ಇಷ್ಟಪಟ್ಟಿದ್ ನಡಿಬೇಕು. ಲಕ್ಷ್ಮಣ್, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಮದುವೆ ದಿನನೇ ಈ ಶುಭ ಕಾರ್ಯ ನಡೆಯೋದು ನನ್ನಿಂದ ಮುಂದೆ ಹೋಯ್ತು. ಅವತ್ತಪ್ಪನ ವಿಚಾರನ ನಾನು ನಿಮಗೆ ಹೇಳಲೇಬಾರ್ದಿತ್ತು. ಆದ್ರೆ ಈ ಸಲ ನನ್ನಿಂದ ತೊಂದರೆ ಆಗಲ್ಲ. ಇವತ್ತು ಸಿಂಧುನ ನಾನೇ ಮನಸಾರೆ ಅಲಂಕಾರ ಮಾಡ್ತೀನಿ. ಇಬ್ರು ಪ್ರೀತಿಯಿಂದ ಸಂತೋಷದಿಂದ ಇರಿ. ಅವಳ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಅವತ್ತು ನಿನ್ನಿಂದಾಗಿದ್ದ ತಪ್ಪಿಗೆ ಇವತ್ತು ಅಲಂಕಾರದ ಪ್ರಾಯಶ್ಚಿತ, ಪಾಪ ಪರಿಹಾರ ಅಂತ ಅವಳನ್ನ ಸಿಂಗಾರ ಮಾಡಿ ನನ್ನ ಹತ್ರ ಕಳಿಸ್ತಾ ಇದೀಯಾ? ನೀವ್ ಸಿಂಧು ಗಂಡ, ಕರ್ತವ್ಯ ಜವಾಬ್ದಾರಿ ಎರಡನ್ನೂ ಹೊರಲೇಬೇಕು. ಮೊದಲೋಗಿ ರೆಡಿಯಾಗಿ. ಸಿಂಧು, ಇವತ್ತು ನೀವು ನಾನು ಹೇಳ್ದ ಕೇಳಬೇಕು. ಅಲಂಕಾರ ಮಾಡಿದ್ನಲ್ಲ, ಮುದ್ದು ಮುಖಾನ ಮೊದಲು ನೋಡ್ಬೇಕಾಗಿರೋದು ಲಕ್ಕಿ, ನಿನ್ ಗಂಡ. ಗೊತ್ತಾಯ್ತಾ? ಇವತ್ತು ನಿನ್ ಗಂಡ ನಿನ್ನನ್ನು ನೋಡೋ ನೋಟನೇ ಬೇರೆ ತರ ಇರುತ್ತೆ. ಅದಕ್ಕೆ ಈ ದೃಷ್ಟಿ ಚುಕ್ಕಿ. ನಗೋದ್ ಹೀಗಲ್ಲ. ಈ ನಗು ನೋಡಿ ಆ ಚಂದ್ರನೂ ಅಳಕ್ ಶುರು ಮಾಡ್ಬೇಕು. ಯಾಕೆ ಗೊತ್ತಾ? ನನ್ಗಿಂತ ಒಬ್ಳು ಸುಂದ್ರಿ ಇದ್ದಾಳಲ್ಲ ಅಂತ. ಹಾಗೆ ಇನ್ನೊಂದು ಮಾತು, ಹಿಂದಿನ ಸಲ ನಿನ್ ಫಸ್ಟ್ ನೈಟ್ಗೆ ನಾನು ಅಡ್ಡ ಬಂದಾಗಾಯ್ತು. ಆದ್ರೆ ಈ ಸಲ ಯಾವ ಅಡ್ಡಿನೂ ಆಗಬಾರ್ದು. ಆಗಲ್ಲ, ನಾನಿದ್ದೀನಿ. ಯಾವುದೇ ತರ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ, ಸರಿನಾ? ಈ ಹೂವಿನ ಸ್ಮೆಲ್ಗೆ ನಿನ್ ಗಂಡ ನಿನ್ನ ಇಲ್ಲಿಗೆ ಹುಡ್ಕೊಂಡು ಬಂದ್ರು ಬರ್ಬೋದು. ಬೇಗ ರೆಡಿಯಾಗು.
ನಾದದಾಗಿದೆಯಲಿ ಮಿಡಿತಗಳ ಬಣ್ಣಿಸಬಹುದೇ ಮೂರು ಸ್ವರದ ಹಾಡಿನಲ್ಲಿ ಹೃದಯವನ್ನು ಹರಿಬಿಡಬಹುದೇ ಸಿಂಧು ಜೊತೆ ಮದುವೆ ಆಗಿದೆ ಅಂದ ಮಾತ್ರಕ್ಕೆ ಅನು ಜೊತೆಗಿನ ಹಳೆ ನೆನಪುಗಳು ಬಿಟ್ಟು ಹೋಗಲ್ಲ. ಮನ್ಸು ಸಿಂಧು ಜೊತೆ ಸೇರೋಕೆ ಬಿಟ್ಟ ಇಲ್ಲ. ಇದ್ರ ಮಧ್ಯೆ ಮೊದಲ ರಾತ್ರಿ ಅನ್ನೋ ಸಡಗರ ಬೇಕಾ? ಅನು ಈ ಮನೇಲಿದ್ದಾಳೆ. ಅವಳೇ ಬಾಯಿ ಬಿಟ್ಟು ನಮ್ಮಿಬ್ಬರನ್ನ ಹಾರೈಸೋ ಮಾತಾಡ್ತಾಳೆ. ಆದ್ರೆ ಅವಳ ಮನಸ್ಸಲ್ಲಿ ಏನಿದೆ, ಎಷ್ಟು ನೋವಿದೆ ಅವಳಿಗಷ್ಟೇ ಅರ್ಥ ಆಗ್ಬೇಕಲ್ವಾ?